ಗೀತಾ ಭಾವಧಾರೆ ಸ್ವಾಮಿ ಸೋಮನಾಥಾನಂದರು ಬರೆದದ್ದು. ಗೀತಾದರ್ಶನ. ವಿಷಾದ ಯೋಗ. ಭಗವದ್ಗೀತೆ ಪ್ರಾರಂಭವಾಗುವುದು ಅರ್ಜುನನ ವಿಷಾದದಿಂದ. ಮನುಷ್ಯನ ಜೀವನದಲ್ಲಿ ದೊಡ್ಡ ಒಂದು ವ್ಯಾಕುಲ ಪ್ರಾರಂಭವಾದಾಗಲೇ ಹೊಸ ಅಧ್ಯಾಯ ಆರಂಭವಾಗುತ್ತೆ. ಮನಸ್ಸಿನ ನೋವನ್ನೇ ಬೆಲೆಯನ್ನಾಗಿ ಕೊಡಬೇಕು. ಒಂದು ಹೊಸ ಭಾವನೆಯ ಉದಯವನ್ನು ನೋಡಬೇಕಾದ್ರೆ ಯಾತನೆ ಇಲ್ಲದೆ, ವ್ಯಾಕುಲವಿಲ್ಲದೆ ಯಾವ ಒಂದು ಹೊಸ ಬಾಳಾಗಲಿ, ಹೊಸ ದೃಷ್ಟಿಯಾಗಲಿ ಪ್ರಾರಂಭವಾಗೋದಿಲ್ಲ. ವಾಲ್ಮೀಕಿಯ ವಿಷಾದದಿಂದ ರಾಮಾಯಣ ಹುಟ್ಟಿತು. ಬುದ್ಧನ ವಿಷಾದದಿಂದ ಅವನಿಗೆ ನಿರ್ವಾಣ ದಕ್ಕಿತು. ಅರ್ಜುನನ ವಿಷಾದದಿಂದ ಲೋಕಕ್ಕೆ ಭಗವಂತನ ಶ್ರೀಮದ್ ಭಗವದ್ಗೀತೆ ಸಿಕ್ಕಿತು. ಅರ್ಜುನ ಕುರುಕ್ಷೇತ್ರದಲ್ಲಿ ತಾನು ಮಾಡಬೇಕಾದ ಯುದ್ಧವನ್ನು ಕೇವಲ ತನ್ನ ಲಾಭ ನಷ್ಟದ ಅಲ್ಪದೃಷ್ಟಿಯಿಂದ ನೋಡುತ್ತಿರುವನು. ಅವನು ಅದನ್ನು ಬಿಟ್ಟು ಭೂಮ ದೃಷ್ಟಿಯ ಕಡೆಗೆ ಹೋಗಬೇಕಾಗಿದೆ. ಹಾಗೆ ಹೋಗುವಾಗ ಅಲ್ಪದೃಷ್ಟಿಯಲ್ಲಿ ಬಿಟ್ಟ ತನ್ನ ಬೇರನ್ನೆಲ್ಲ ಕಿತ್ತುಕೊಂಡು ಏಳಬೇಕಾಗುತ್ತೆ. ಹೊಸ ದೃಷ್ಟಿಗೆ ಹೊಂದಿಕೊಳ್ಳಬೇಕಾಗುತ್ತೆ. ಒಂದು ಸಸಿ ಒಂದು ಕುಂಡದಲ್ಲಿ ಬೆಳೆದಿರುತ್ತೆ. ಅಲ್ಲೇ ಅದು ಬೇರು ಬಿಟ್ಟು ನೆಲದಿಂದ ಸಾರವನ್ನು ಹೀರ್ತಾ ಇರುತ್ತೆ. ಅದನ್ನು ಮತ್ತು ವಿಶಾಲವಾಗಿ ಬೆಳೆಸೋದಕ್ಕೆ ಬೇರೊಂದು ಸ್ಥಳದಲ್ಲಿ ನೆಟ್ಟಾಗ ಸಸಿ ಮೊದಲು ಬಾಡಿ ಹೋಗುತ್ತೆ. ಎಲೆಗಳೆಲ್ಲ ಉದುರಿ ಹೋಗುತ್ತೆ. ಕೆಲವು ಕಾಲದ ಮೇಲೆಯೇ ಹೊಸ ನೆಲದಲ್ಲಿ ಬೇರೂರಿ ಆದ ಮೇಲೆಯೇ ಪುನಃ ಚಿಗುರಲು ಅದು ಪ್ರಾರಂಭಿಸುತ್ತೆ. ಅದರಂತೆಯೇ ಅರ್ಜುನ ಇದುವರೆಗೆ ತನ್ನ ವ್ಯಕ್ತಿಯ ದೃಷ್ಟಿಯಿಂದ ಎಲ್ಲವನ್ನೂ ಅಳೆಯುತ್ತಿದ್ದ, ತೂಗುತ್ತಿದ್ದ. ಇನ್ನು ಮೇಲೆ ಭೂಮ ದೃಷ್ಟಿಯಿಂದ, ಸಮಷ್ಟ ದೃಷ್ಟಿಯಿಂದ ಅದನ್ನು ನೋಡಬೇಕಾಗುತ್ತೆ. ಅಲ್ಪವನ್ನು ಭೂಮಕ್ಕೆ ಬಲಿ ಕೊಡಬೇಕಾಗುತ್ತೆ. ಅಲ್ಪವನ್ನು ಸಮಷ್ಟಿಗೆ ಬಲಿ ಕೊಡಬೇಕಾಗುತ್ತೆ. ಆಗಲೇ ನಾವು ಮೇಲೆ ಏಳಬೇಕಾದ್ರೆ ಅರ್ಜುನ ತನ್ನ ಗುರು ಹಿರಿಯರನ್ನು ಕೊಲ್ಲುವುದು, ಅದರಿಂದಾಗುವ ದುಃಖ ಸಂಕಟಗಳು, ಅದರಿಂದ ಬರುವ ಪಾಪ ಪುಣ್ಯಗಳು, ಇವುಗಳನ್ನೆಲ್ಲ ಬಿಟ್ಟು ಧರ್ಮ ಸಂಸ್ಥಾಪನೆಗೆ ಕ್ಷತ್ರಿಯ ಏನನ್ನು ಮಾಡಬೇಕಾಗಿದೆಯೋ ಆ ದೃಷ್ಟಿಯಿಂದ ನೋಡಬೇಕಾಗಿದೆ ಯುದ್ಧವನ್ನು. ಈ ಪ್ರಪಂಚದಲ್ಲಿ ಸತ್ಯ ಮತ್ತು ಧರ್ಮ ನಿಲ್ಲಬೇಕು. ಯಾರ್ಯಾರು ಅದರ ಬೆಳವಣಿಗೆಗೆ ಆತಂಕಪ್ರಾಯರಾಗಿರುವರೋ ಅವರು ಗುರುಗಳೇ ಆಗಿರಲಿ, ಹಿರಿಯರಾಗಿರಲಿ, ಬಂಧು ಬಾಂಧವರೇ ಆಗಿರಲಿ, ಎಲ್ಲರನ್ನೂ ಕಳೆಯಂತೆ ಕಿತ್ತು ಹಾಕಬೇಕು. ವ್ಯಕ್ತಿ ಇದನ್ನು ತನ್ನ ಲಾಭ ನಷ್ಟದ ದೃಷ್ಟಿಯಿಂದ ನೋಡಕೂಡದು. ಸಮಷ್ಟಿಯ ಹಿತದ ದೃಷ್ಟಿಯಿಂದ ಮಾತ್ರ ನೋಡಬೇಕು. ಹಿಂದಿನದು ಬಡಪೆಟ್ಟಿಗೆ ನಮ್ಮನ್ನು ಮೇಲೆ ಹೋಗಗೊಡುವುದಿಲ್ಲ. ಅದು ಹಲವಾರು ಕಾರಣಗಳನ್ನು ತಂದು ಒಡ್ಡುತ್ತೆ. ಅದರಂತೆಯೇ ಅರ್ಜುನ ಈ ಯುದ್ಧವನ್ನು ಮಾಡಿದರೆ ಪಾಪ ಬರುತ್ತೆ, ಇದರಿಂದ ಕುಲಕ್ಷಯವಾಗುತ್ತೆ, ಕುಲಧರ್ಮ ನಾಶವಾಗುತ್ತೆ, ಕುಲಸ್ತ್ರೀಯರು ಕೆಡುತ್ತಾರೆ, ವರ್ಣ ಸಂಕರ ಬರುತ್ತೆ, ಪಿತೃಗಳು ದುರ್ಗತಿಗೆ ಹೋಗ್ತಾರೆ, ಇದಕ್ಕೆಲ್ಲ ಕಾರಣಕರ್ತರಾದ ನಮಗೆ ನರಕವಲ್ಲದೆ ಬೇರೇನೂ ಸಿಕ್ಕೋದಿಲ್ಲ, ಇವರನ್ನು ಕೊಲ್ಲುವುದಕ್ಕಿಂತ ತಾನೇ ಯುದ್ಧರಂಗದಲ್ಲಿ ಮಡಿಯುವುದು ಮೇಲು ಅಂತ ಹೇಳ್ತಾನೆ. ಆದರೆ ಶ್ರೀ ಕೃಷ್ಣ ಪರಮಾತ್ಮ ಇದನ್ನು ನೋಡುವ ದೃಷ್ಟಿಯೇ ಬೇರೆ.